ಮಾಡ್ಕೊಳ್ತಾ ಇರೋದನ್ನ ಭಾಷೆನಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದೀವಿ. ಬೆಳಗಾವಿ ಜಿಲ್ಲೆಗೆ ನಮ್ಮ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದೆ. ಇನ್ನೂ ಕೂಡ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಹೊಸ ಮುಖ್ಯಮಂತ್ರಿಗಳಾದ ಮೇಲೆ 100 ಡೇಸ್ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. 100ದಲ್ಲಿ ಒಂದು 10 ಟಾಸ್ಕ್ ಇದೆ. ಅದರಲ್ಲಿ ಭಾಳ ಜೋಡ ಇದೆ. ಆಮೇಲೆ ಡಿಸ್ಪೋಸಲ್ ಫಾಸ್ಟಾಗಿ ಅಧಿಕಾರಿಗಳ ಡಿಸ್ಪೋಸಲ್ ಮಾಡಬೇಕು. ಆಮೇಲೆ ಅದಕ್ಕೆ ವಿಶೇಷವಾಗಿ ಒಂದು ಹೊಸ ಖಾತೆಯನ್ನು ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಸೊ ಈಗ ಸುಮಾರು ಯೋಜನೆ ಇಟ್ಟು ಒಂದು 100 ಡೇಸ್ದಲ್ಲಿ ಅದು ಕಾರ್ಯಕ್ರಮ ಮುಗಿಬೇಕಂತ ಒಂದು ಮಾಡ್ತಾ ಇದ್ವಿ. ಅದಕ್ಕೆಲ್ಲರೂ ಕೂಡ ನಾವು ಪ್ರಯತ್ನ ಮಾಡ್ತಾ ನಮ್ಮ ಜಿಲ್ಲೆಗೆ ಏನು ಸಂಬಂಧಪಟ್ಟಿದೆ ಅದಕ್ಕೆ ನಾವು ಒತ್ತು ಕೊಡ್ತಾ ಇದ್ವಿ. ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಒತ್ತು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಳ್ಳೆ ಸರ್ಕಾರ ಕೊಡಲಿಕ್ಕೆ ನಮ್ಮ ಹೊಸ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾವು ಗಾಂಧೀಜಿ ಹಿನ್ನೆಲೆಯಲ್ಲಿ ಗಾಂಧೀಜಿ ಸ್ಮಾರಕಗಳು ಬಹಳ ಒಂದು ಸ್ಥಿತಿ ಸರಿ ಇಲ್ಲ. ಚಿಕ್ಕೋಡಿ ತಾಲೂಕಿನ ಹುಲಿಹಾಳ ಆಗಲಿ ಉದ್ವಿ ಕೆಲವೊಂದರಲ್ಲಿ ಅಂತರ ಬಗ್ಗೆ ದುರಸ್ತಿ ಬಗ್ಗೆ ಏನ್ ಕ್ರಮ ತಗೊಂಡಿದ್ರು? ಇಲ್ಲ, ಉದಲಿದಂತೆ ಮಾಡೋ ಬದಲಾಗಿ ನಾವು ಬೆಳಗಾವಿಯಲ್ಲಿ ಮಾಡಿದ್ವಿ. ಉದಲಿಯಲ್ಲಿ ಮಾಡೋದು ಮುಂಚೆಗೆ ಪ್ಲಾನ್ ಇದ್ರು ಕೂಡ ಅಲ್ಲಿ ಜಾಗದ ಸಮಸ್ಯೆಯಿಂದ ಬಿಟ್ಟಿದ್ದೀವಿ. ಸೊ ಅದು ಬಿಟ್ಟಿದ್ದೀವಿ. ಸೊ ಅದನ್ನೇ ಬೆಳಗಾವಿಯಲ್ಲಿ ಇಲ್ಲಿ ಮಾಡಿದ್ರಲ್ಲ, ಅಲ್ಲಿ ವೀರಸೌಧ ಅಂತ ಅದನ್ನೇ ಅಲ್ಲಿಂದ ಶಿಫ್ಟ್ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಜಾಗದ ಸಮಸ್ಯೆ ಇರೋದ್ರಿಂದ. ಚಿಕ್ಕೋಡಿ ತಾಲೂಕು ಗ್ರಾಮದಲ್ಲಿ ಗಾಂಧೀಜಿ 2 ದಿವಸ ಬಂದಿದ್ರು ನವಲಿಯಾಳ ಗ್ರಾಮ. ಅದರ ದುಸ್ಥಿತಿ ಪೂರ್ತಿ ಬಿಲ್ಡಿಂಗ್ ಕುಸಿದು ಬೀಳ್ತಾ ಇದೆ. ಅದ್ರ ಏನು ಸ್ಮಾರಕ ಮಾಡೋ ವಿಚಾರ ಏನ್ರಿ? ಇಲ್ಲ, ನೋಡೋಣ, ಅದ್ರ ಬಗ್ಗೆ ಮಾಹಿತಿ ತಗೋಣ. ಅಲ್ಲಿ ಇದ್ದಾರೋ ಬಂದಾಗ ಅವ್ರು ಏನ್ ಹೇಳಿದ್ರು, ಅಲ್ಲಿ ಎಲ್ಲೆಲ್ಲಿ ಗಾಂಧೀಜಿ ಅವರು ವಿಸಿಟ್ ಕೊಟ್ಟಿದ್ರು, ಭೇಟಿಯಾಗಿತ್ತು, ಅದೆಲ್ಲ ಸ್ಮಾರಕ ಮಾಡ್ತೀವಿ. ಇಡೀ ರಾಜ್ಯದ ಬಾಯಲ್ಲಿ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತು ಅಂತ ಘೋಷಣೆ ಆಗಿದೆ. ರಾಜ್ಯಾದ್ಯಂತ ಪೂರ್ತಿ ರಾಜ್ಯಾದ್ಯಂತ ಏನ್ ಕೆಲಸ ನಡೀತಾ ಇದೆ? ಬಜೆಟ್ ಇಟ್ಟಿದ್ದಾರೆ. ಈಗ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಬಜೆಟ್ ಇರುವ ನಾವಂತೂ ಇಲ್ಲಿ ನಮ್ಮ ಕೆಲಸ ಏನು ಮಾಡಬೇಕಿತ್ತು ಮಾಡಿದ್ದೀವಿ ಬೆಳಗಾವಿಯಲ್ಲಿ. ಸೊ ಮಿಕ್ಕಿದನ್ನು ನೀವು ಹೇಳ್ದಂಗೆ ಸಂಬಂಧಪಟ್ಟವ್ರ ಗಮನಕ್ಕೆ ತರ್ತೀವಿ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಸಿಟ್ ಮಾಡಿದ್ದಾರೆ, ಬೇರೆ ಬೇರೆ ಎಲ್ಲೂ ಭಾಳಷ್ಟು ಕಡೆ ವಿಸಿಟ್ ಮಾಡಿದ್ದಾರೆ. ನೀವು ಹೇಳ್ದಂಗೆ ದುರಸ್ತಿ ಆಗಬೇಕು, ಅದೆಲ್ಲ ಪ್ರಯಾರಿಟಿ ಕೊಡ್ತೀವಿ ಅದಕ್ಕೆ. ದೇಶಪಾಂಡೆ ಸ್ಮಾರಕಕ್ಕೆ 2.5 ಕೋಟಿ ರೂಪಾಯಿ ಅಡಿಷನಲ್ ಕೇಳಿದ್ರು. ಅದು ಇನ್ನೂವರೆಗೆ ಏನು ಸ್ಯಾಂಕ್ಷನ್ ಆಗಿದೆ. ಅಂದ್ರೆ ಅದನ್ನ ಸಬ್ಸಿಡಿ ಮಾಡಿ ಇತ್ತೀಚಿನ ಯುವಜನತೆಗಳಿಗೆ ಅವ್ರಿಗೆ ಅಟ್ರಾಕ್ಟ್ ಆಗೋಗಿ ಬರೀ ನೀವು ಫೋಟೋ ಹಚ್ಚಿದ್ರೆ ಯಾರು ಬರುವುದಿಲ್ಲ. ಯುವಜನತೆಗೆ ಅದಕ್ಕೆ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಪರಿಕಲ್ಪನೆ ಕೊಡ್ಲಿಕ್ಕೆ ಮಾಡಿದ್ವಿ. ಅದು ಎಲ್ಲಿವರೆಗೆ ಬಂತು ಗೊತ್ತಾಗಿಲ್ಲ ನಮಗೆ. ಇಂಡೋರ್ ಸ್ಟೇಡಿಯಂ ನೋಡೋಣ, ಅದ್ರ ಬಗ್ಗೆ ಇಲ್ಲಾಂದ್ರೆ ನಾವು ಕೊಡಿಸೋಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ಅವಶ್ಯಕತೆ ಇದೆ, ಇನ್ನೂ ಅಪ್ಗ್ರೇಡ್ ಮಾಡೋಣ. ಅದು ನೀವು ಹೇಳ್ದಂಗೆ ಆಕರ್ಷಣೆ ಆಗಬೇಕು, ಎಲ್ಲ ರೀತಿಯ ಆಕರ್ಷಣೆ ಆಗಬೇಕು. ಗೊತ್ತಾಗ್ಬೇಕು, ಅದು ಮುಖ್ಯ. ನೀವು ಹೇಳಿದ್ರಲ್ಲಿ ನಮಗೂ ಸಹಮತ ಇದೆ. ಯಾಕಂದ್ರೆ ಗಾಂಧೀಜಿ ಅವರನ್ನು ನಾವು ಯಾವ ಹಂತದಲ್ಲಿ ಕಳ್ಕೊಳ್ಳಿಕ್ಕೆ ನಾವು ಸಿದ್ರಿಲ್ಲ. ಮುಂದಿನ ಜನರೇಷನ್ ಕೂಡ ಅವ್ರು ಬೇಕು. ನೀವು ಹೇಳ್ದಂಗೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ, ಮಾಡ್ತೀವಿ. ಯಾವ್ದ್ರೆ ಅದು ಮಾಡ್ತಾರೆ, ಮಾಡಿದ್ವಿ. ಇನ್ನೂ ಮಾಡ್ತಾರೆ. ಇನ್ನೂ ಭಾಳಷ್ಟು ಖಾತೆ ಹಂಚಿಕೆ ಆಗಿಲ್ಲ. ಕೆಲವು ಇನ್ನೂ CM ಅವ್ರ ಕಡೆ ಇದೆ, ಅದರಲ್ಲಿ ಅದು ಒಂದು ಇದ್ದಾರೆ. ಖಾತೆಗೆ ಹಂಚಿಕೆ ಆಗೈತಲ್ಲ, ಮತ್ತೇನಿದೆ ಈಗ? ಯಾರಿಗಾಗಿಲ್ಲ, ಎಲ್ಲರಿಗೂ ಆಗಿದ್ರೆ ಯಾರು ಇರ್ತಾರೆ, ಯಾರು ಹೇಳ್ಬೋದಿಲ್ಲ. ಇದು ನೋಡ್ಬೇಕಲ್ಲ, ಅದ್ರಾಗ ಯಾರು ಎಕ್ಸ್ಪರ್ಟ್ ಅದಾರ, ಯಾರಿಗೆ ಟೈಮ್ ಕೊಡ್ತಾರ, ಹುಡುಕಿ ಮಾಡ್ಬೇಕಲ್ಲ. ಹಂಗೆ ಮಾಡ್ಲಿಕ್ಕೆ ಆಗೋಲ್ಲ. ಹೇಳತ್ರೆ ಸಚಿವರೇ ಇಲ್ಲ ಸದ್ಯಕ್ಕೆ CM ಅವ್ರ ಕಡೆ ಇದೆ, ಹ್ಯಾಂಡಲ್ ಮಾಡ್ತಾರೆ ಅಷ್ಟೇ. ಮಹಿಳೆಯರು ಬರೋ ಮಟ್ಟ ಅವ್ರ ತಾತ್ಪರ್ಯವಾಗಿ ಅವ್ರ ಕಡೆ ಇದೆ. ಡಿಲೇ ಗೊಂದಲ, ಯಾರಿಗೆ ಮಾಡ್ಬೇಕು ಅನ್ನೋದು ಗೊಂದಲ ಇದೆ, ಅದಕ್ಕಾಗಿ ಡಿಲೇ ಆಗಿದೆ ಅಷ್ಟೇ. ಮತ್ತೆ ಸಮರ್ಥರಿದ್ದಾರೆ, ಯಾರಿಗೆ ಯಾರು ಮಾಡಬೇಕು ಅನ್ನೋದು ಪ್ರಶ್ನೆ ಅಲ್ಲ. ಎಲ್ಲರೂ ಸಮರ್ಥರಿದ್ದಾರೆ, ತೂಕ ಮಾಡಿ ಅಳಿಬೇಕಷ್ಟೇ. ಅದು ಇದಾರಲ್ಲ, ಅವರು ಇದ್ದಾರೆ, 3 ಜನರಲ್ಲಿ ಅವರು ಇದ್ದಾರೆ. ಈಗಿದ್ದಾರೆ, ಆಲ್ರೆಡಿ ಒಬ್ಬದು ಅನೌನ್ಸ್ ಆಗೈತೆ, ಗಾಯತ್ರಿ ಶಾಂತನಗೌಡರು, ಉಮಾಶ್ರೀ ಅವ್ರು ಇದ್ದಾರೆ. 3ರಲ್ಲಿ ಯಾರು ತಕ್ಕಡಿ ಹೆಚ್ಚಾಗದಿದ್ದು ನೋಡ್ಬೇಕಷ್ಟೇ. ನಾವು ಯಾರ ಪಕ್ಷ ಯಾರಿಗೆ ಮಾಡ್ತಿದ್ವಿ ಅವ್ರಿಗೆ ಅವ್ರ ಪರವಾಗಿ ಇರ್ತೀವಿ ಅಷ್ಟೇ. ನೀವ ತೋರ್ಸಕ್ ಮಾಧ್ಯಮದವ್ರು ಯಾರು ಪವರ್ಫುಲ್ ಯಾರು ಏನತ್ರ ಏನು ಯಾವ್ದ ಕತೆ ಯಾವ್ದ ಬಗ್ಗೆ ಯಾವ್ದು ಸಮಸ್ಯೆ ಇಲ್ಲ ರೀ.
ಚರ್ಚೆ ನಡೀತಾ ಇದೆ, ನೋಡೋಣ ಇನ್ನೂ ಹೇಳಿ ಚರ್ಚೆ ನಡೀತಾ ಇದೆ. ಅದು ಅಧಿವೇಶನ ಆದ್ಮೇಲೆ ಆಗ್ತೈತಿ, ಈಗ ಆಗೋಲ್ಲ. ಅಧಿವೇಶನ ಆದ್ಮೇಲೆ ಇದಕ್ಕೆಲ್ಲ ಮಹಿಳೆಯರಿಗೆ ಕೊಡ್ಲೇಬೇಕ್ರಿ, ಒಂದು ಮಹಿಳೆಯರಿಂದ ಕೊಡ್ಲೇಬೇಕು, ಪ್ರಶ್ನೆ ಇಲ್ಲ. ಮಳೆ ಸಂದರ್ಭದಲ್ಲಿ ಸರ್ ಬಹುತೇಕ ರಸ್ತೆಗಳು ಎಲ್ಲ ಹಾಳಾಗ್ಯಾವ ಸರ್. ಅದ್ರದ್ದೇನ ದುರಸ್ತಿ ಸಲುವಾಗಿ ಅಂದ್ರೆ ಹೊಸ ಪ್ಯಾಕೇಜ್ ಇದನ್ನ ಮಾಡಿದ್ರು. ದುರಸ್ತಿ ಈಗ ನಾವು ಟೆಂಡರ್ ಕರ್ತಿದ್ದು ಏನಿದ್ರು ಕೂಡ ನವೆಂಬರ್ಗೆ ಸ್ಟಾರ್ಟ್ ಆಗೋದಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೂ ಬಹುತೇಕ ರಸ್ತೆ ಅದು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಲ್ಲ. ಅದು ಮಹಾನಗರ ಪಾಲಿಕೆ ಅವ್ರ ವ್ಯಾಪ್ತಿಯೊಳಗೆ ಅವ್ರು ಮಾಡಬೇಕು. ಔಟ್ಸೈಡ್ ಲಿಮಿಟ್ ಕಾರ್ಪೊರೇಷನ್ ದುಡ್ಡೇ ಕೊಡಂಗಿಲ್ಲ ಸರ್ಕಾರ. ದುಡ್ಡು ಕೊಡಬೇಕಾಗಿಲ್ಲ. ಮತ್ತೆ ಹಿಂದೆ ಹೆಂಗ್ ನಡೆಸ್ತಾರೆ ಹಂಗ ನಡೀತಾ ಇದೆ. ಪ್ಯಾಕೇಜ್ ಕೊಡ್ತಿದ್ದಾರೆ ವಿಶೇಷ ಪ್ಯಾಕೇಜ್ ಕೊಡ್ತಿದ್ರು, ಅದನ್ನು ಬಂದ್ ಮಾಡಿದೆ. ಸರ್ ಈಗ ಗಣೇಶ ಉತ್ಸವ ಪಾಟೂಲ್ ಕುಂತಿದ್ರು, ಅದನ್ನ ಬಿಟ್ಟು ಕೊಡ್ತಾ ಇದ್ದಾರೆ. ಸರ್ಕಾರ ಮತ್ತು ಸಮನ್ವಯಕ್ಕೆ ಕೊರತೆ ಇದೆ ಅಂತ ಹೇಳ್ತಾರೆ. ಸಮನ್ವಯಕ್ಕೆ ಕೊರತೆ ಇದೆ. ಅವ್ರು ಬಿಜೆಪಿ ಅವರು, ನೀವು ಕಾಂಗ್ರೆಸ್ ಅವರು, ಅವ್ರು ಬಂದ ನಿಮಗೆ ನೀವು ರಾಜ್ಯ ಸರ್ಕಾರದವ್ರು ಬಂದು ಮನವಿ ಸರಿಯಾಗಿ ಮಾಡ್ಕೋತಾ ಇಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೆ ಸೂಪರ್ ಸೀಟ್ ಏನೋ ಮಾಡ್ತಾರೆ. ಯಾಕೆ ಕನ್ನಪುರ ಸಂಘಟನೆ ಅವ್ರು ಈಗಾಗಲೇ ಅವ್ರು ತಾವು ಪಾಸ್ ಮಾಡ್ತಾ ಇಲ್ಲ, ಸೂಪರ್ ಸೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದಕ್ಕೆ ಬೇರೆ ಖಾತೆ ಇದೆ. ಅವ್ರ ಮಂತ್ರಿಗಳು ಅದ್ರ ಬಗ್ಗೆ ಚರ್ಚೆ ಮಾಡಿ, ನಮಗೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅವರು ತರ ಪಾಸ್ ಮಾಡ್ಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ, ಅವ್ರು ಮಾಡ್ತಾ ಇಲ್ಲ. ಅದು ಈಗಾಗಲೇ ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಹೋಗಿದೆ. ಸಚಿವರು ಮಹಾನಗರ ಪಾಲಿಕೆಯಲ್ಲಿ ಸಭೆ ನಡೆಸಿ ಸುಧಾರಣೆ ಇದೆ, ನಡೆಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಕೊಟ್ಟಿದ್ದು ಹಿಂದ್ಗಡೆ ನಾವು ಸಾಕಷ್ಟು ಕೊಟ್ಟಿದ್ದೀವಲ್ಲ. ನಾವು DC ಅವ್ರ ಮೀಟಿಂಗ್ ಮಾಡಿದ್ದೀವಿ, ಅವ್ರು ನಮ್ಮ ಕರೆಸಿ ಚೇಂಬರ್ಗೆ ಮಾಡಿದ್ದೀವಿ, ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದೀವಿ. ಮುಂದೆ ಅವ್ರ ಡ್ಯೂಟಿ, ಅದು ನಮ್ಮ ಡ್ಯೂಟಿ ಅಲ್ಲ. ಸರ್, ಜಮೀರ್ ಅಹಮದ್ ಅವರು ರಾಷ್ಟ್ರೀಯ ಧ್ವಜಾರೋಹಣ ಹೋಗಕ್ಕಾಗಲ್ಲ ಅಂತೇಳಿ ಏನ್ reason ಏನ್ ಸರ್? ಯಾಕಂದ್ರೆ ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವರು ನಾವು ಹೇಳ್ತೇನೆ ಡಿಮ್ಯಾಂಡ್ ಮಾಡ್ತಿರ್ತಾರೆ, ಬೇಡ ಪತ್ರ ಕೊಡ್ತಾರೆ. ಗೋಪಿಪಾತಿ ಅವರಿಂದ ಕಸ್ಕೊಳ್ಳೋದು ಹೇಳಿ ಕೇಳೋ ಮಟ್ಟ ಸಮಾಧಾನ ಇಲ್ಲ ಅಂತ ಹೇಳಿ. ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ತೆಗಿಬೇಕಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಯಾಕೆ ಸರ್, ಅವ್ರಿಗೆ ಅಷ್ಟು ಟೈಮ್ ಇಲ್ವಾ? ಅವರ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ನನಗೆ BBMP ಚುನಾವಣೆ ಬರ್ತಾ ಇದೆ, ಬೇರೆ ಕೆಲಸ ಇದೆ, ಬೇರೆಯವ್ರಿಗೆ ಕೊಡಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಇಂಥ ಹಿಂದೆ ಸಾಕಷ್ಟು ಉದಾಹರಣೆಗಳು ಆಗಿದೆ, ಇದು ಒಂದೇ ಅಲ್ಲ. ಹಿಂದೆ ನನಗೆ ಬೇಡ ಬೇರೆ ಅಂತ ಕೊಟ್ಟಿದ್ದಾರೆ, ಅವಾಗ ಉದಾಹರಣೆ ಇದೆ. ಇದು ಒಂದು ಜಮೀರ್ ಇಲ್ಲ, ಅದು ನಮಗೆ ಗೊತ್ತಿಲ್ಲ, ನಾವು ಅವ್ರನ್ನ ಕೇಳ್ಬೇಕು ನೀವು. ಅದ ಈಗ ಜಮೀರ್ ಅಹಮದ್ ಬಗ್ಗೆನೇ ಈಗ ಬಿಜೆಪಿ ಅವರು ಧ್ವಜಾರೋಹಣ ಕಿಂಜಲ್ ಹಾಕಿರೋದು ದೇಶದ್ರೋಹ ಅನ್ನೋ ತರ ಪೋಸ್ಟರ್ ಹಾಕ್ತಾರೆ. ಸದನದಲ್ಲೆಲ್ಲ ಇದನ್ನ ಆಗ್ತಾ ಇದೆ. ಅವ್ರ ಕಚೇರಿಯಲ್ಲಿ ಮೇಲೆ ಅವ್ರ ಜೆಂಡಾ ಹಾರಿಸತ್ತೇಳ ಅಮ್ಮ ನೋಡೋದು. ಅವ್ರ ಕಚೇರಿಯಲ್ಲಿ ಅವ್ರ ಜೆಂಡಾ ಹಾರಿಸಲ್ಲ. ನಮಗೆ ಹೇಳುವಂಥವ್ರಿಗೆ ನೈತಿಕತೆ ಇಲ್ಲ. ಅವ್ರ ಕಚೇರಿಯಲ್ಲೇ ಜೆಂಡಾ ಹಾರಿಸಲ್ಲ. ಅವ್ರ ಮತ್ತೆ ಇದನ್ನ ಬಗ್ಗೆ ಹೇಳಂಗಿಲ್ಲ. ನಾವು ಹಾರಿಸ್ತೀವಿ, ಹಾರ್ಸಕ್ಕೆ ಫಸ್ಟ್. ಒಂದೇ ಮಾತ್ರ ಮಾಡೋಣ ಆಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಹೋಗ್ಲಿಲ್ಲ ಅನ್ನೋದು ಇನ್ನೊಂದು ಆರೋಪ ಇದೆ. ಅದ್ರ ಪ್ರಶ್ನೆ ಬರೋದಿಲ್ಲ. ಈಗ ಅದು ಅವರು BBMP ಚುನಾವಣೆ ಬರ್ತಾ ಇದೆ, ನನ್ನ ಜವಾಬ್ದಾರಿ ಇದೆ. ಬೇರೆಯವ್ರು ಮಾಡಿ ಹತ್ರ ರಿಕ್ವೆಸ್ಟ್ ಮಾಡಿದಾರೆ. ಇಂಥವು 70 ವರ್ಷದಲ್ಲಿ ಭಾಳಷ್ಟು ಮಂದಿ ರಿಲೀವ್ ಆಗಿದ್ದಾರೆ. ಕೆಲವರು ಬೇಡಿ ತೊಗೊಂಡಾರೆ, ಕೆಲವರು ಬೇಡ ಅಂತ ಹೇಳಿದ್ದಾರೆ. ಏನು ಹೊಸದಿಲ್ಲ, ರಾಜಕೀಕರಣ ಮಾಡೋದು ಏನು ಅವಶ್ಯಕತೆ ಇಲ್ಲ ಇದ್ರಲ್ಲಿ. ಭಾರತೀಯರ ಹೆಮ್ಮೆ ಸರ್ ಧ್ವಜಾರೋಹಣ ಮಾಡೋದು, ಅಂತ ಒಂದು ಆ ಭಾಗ್ಯ ಇನ್ನೊಬ್ಬರಿಗೂ ಬರಲ್ಲ. ಇಲ್ಲ, ಅವ್ರು ರೀಸನ್ ಕೊಟ್ಟಿದ್ದಾರೆ, ಅದಕ್ಕೆ ಈಗಾಗಲೇ ನೇಮಿಸಿದ್ದಾರೆ. ಬೇರೆದವರು ಆಲ್ರೆಡಿ ಹಾರಿಸಿ ಆಯಿತು. ಬಸವಂತಪ್ಪ ಹಾರಿಸಿ ಆಯ್ತು. ಈಗ ವಿಷಯ ಮುಗಿದೋಯ್ತು, ಅದು ಕ್ಲೋಸ್ ಆಗಿ ಮ್ಯಾಟ್ರು.